ಓಹೋ ನೋಡಿಲ್ಲ ಆನೆ. ನೋಡ್ರಪ್ಪ, ಸ್ವಲ್ಪ ಕೇರ್ಫುಲ್ಲಾಗಿ. ಫ್ರೆಶ್ ಆನೆ ಲದ್ದಿದೆ. ಫ್ರೆಶ್ ಆನೆ ಲದ್ದಿ ನೋಡ್ಕೊಳ್ಳಿ. ಸೊ ಆನೆ ನನ್ನ ಪ್ರಕಾರ ಇನ್ನೊಂದು ಈಗಷ್ಟು ಹಾಕಿದ್ದು ಒಂದು 1/2 hour ಆಗಿರ್ಬೋದು ಅಂತ. ಮುಂದೆ ಸಿಕ್ಕಿದ್ರೆ ಸಿಗ್ಬೋದು. ಸೊ ಇಲ್ಲೆಲ್ಲ ಬರುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ನೋಡ್ಕೊಂಡು ಬನ್ನಿ. ಇಲ್ಲದ್ರೆ ಆನೆ ಬರುವಾಗ ಏನು ಮಾಡಬೇಕಂದ್ರೆ ಓರೆ ಕೋರೆ ಓಡಬೇಕಂತೆ. ಅವಾಗ ಆನೆಗೆ ಸರಿ ಓಡೋಕ್ಕಾಗಲ್ಲ ಅಂತ, ಅಪ್ಪತ್ತಬೇಕಂತೆ. ಅನ್ಸುತ್ತೆ. ವಿನಯ್ ತೇಜ್ ಹೇಗಿದೆಯಾ ಅಂತ? ಸೂಪರ್ ಆಗಿದೆಯಾ? ಓಕೆ. ಹಬ್ಬ ರೀಚ್ ಆಗಿದ್ದೀವಿ. ಇವಾಗ ಫುಲ್ ಪಾರ್ಕಿಂಗ್ ಸ್ಲಾಟ್ ಇದೆ ರೌಂಡ್. ಮತ್ತು ರೈಟ್ ಸೈಡ್ ನೋಡಿದ್ರೆ ಒಂದು ದೇವಸ್ಥಾನ ಇದೆ, ಅಲ್ಲೇ ಪಾರ್ಕಿಂಗ್ ಸ್ಲಾಟ್ ಹತ್ರ. ಅದು ಯಾವುದಪ್ಪ ಅಂದರೆ ಇರ್ಫು ಶ್ರೀ ರಾಮೇಶ್ವರ ದೇವಸ್ಥಾನ ಅಂತ. ಅಂದರೆ ಇದಕ್ಕೆ ಸುಮಾರು ಪುರಾಣ ಇದೆ, ಆಮೇಲೆ ಹೇಳ್ತಾನೆ ಹೋಗ್ತಾ ಇರ್ಫು ಜಲಪಾತ ನೋಡೋಕ್ಕೆ ಬರೋರಿಗೆ ಟಿಕೆಟ್ ಕೂಡ ಇದೆ. ಇಲ್ಲಿ ಪರ್ ಹೆಡ್ಡಿಗೆ 50 rupees ಬೀಳುತ್ತೆ. ಹಂಗೆ ಪೇ ಮಾಡಿ ಹೋಗಬೇಕು. ಇಲ್ಲಿ ಪೇ ಮಾಡ್ತಾಯಿದ್ದೀವಿ. ಗೇಟಲ್ಲಿ ಸುಮಾರು ಸೂಚನೆಗಳ ಬೋರ್ಡ್ ಹಾಕಿದ್ದಾರೆ. ಇದನ್ನು ನೋಡ್ಕೊಂಡು ಹೋಗಿ ಎಲ್ಲರೂ. ಪ್ಲಾಸ್ಟಿಕ್ ಅದು ಇದು ಯೂಸ್ ಮಾಡೋಂಗಿಲ್ಲ, ಸ್ಮೋಕ್ ಮಾಡೋಂಗಿಲ್ಲ, ವನ್ಯಜೀವಿಗಳಿಗೆ ತೊಂದರೆ ಕೊಡೋಂಗಿಲ್ಲ, ಆ ಥರ ಎಲ್ಲ ಬೋರ್ಡ್ ಹಾಕಿದ್ದಾರೆ. ನೋಡ್ಕೊಂಡು ಹೋಗೈತೆ. ತಾನೇ ಗೇಟಿಗೆ ಎಂಟ್ರಿ ಆಗಿದ್ದೀವಿ ನಾವು. ಇದೇ ನೋಡಿ ಗೇಟ್, ಇದು ಇರ್ಫು ಫಾಲ್ಸ್ ಗೇಟು ನೋಡ್ತಾ ಇರ್ಬೋದು. ಬನ್ನಿ ಮುಂದೆ ಹೋಗೋಣ. ಒಳ್ಳೆ ಬಿಸಿಲು ಟೈಮಲ್ಲಿ ಬಂದಿದ್ದೀವಿ ಅನಿಸುತ್ತೆ. ಸರಿಯಾಗಿ ಬಿಸಿಲಿದೆ. ಅದು ಮಳೆಗಾಲ ಬಂದರೆ ಇಲ್ಲಿ ಜಿಗಣೆ, ಪೂರ್ತಿ ಜಿಗಣೆ ಕಾಟ ಇರುತ್ತೆ. ಅದು ನಮಗೆ ಅಭ್ಯಾಸ ಇದೆ. ನಮಗೆ ಅಭ್ಯಾಸ ಇದೆ. ನಾವು ಹೊರಗಿನವರಿಗೆ ಅಂದರೆ ಹೊರಗಿನವರಿಗೆ ಅದೇ ಪ್ರಾಬ್ಲಮ್ ಅಷ್ಟೇ. ಗೇಟ್ ದಾಟಿ ಸ್ವಲ್ಪ ಮುಂದೆ ಬಂದಂಗೆ ಒಂದು ಮರ ಸಿಗುತ್ತೆ. ಅದೇ ಅಶ್ವತ್ಥ ನಾರಾಯಣ ಮರ. ಇಲ್ಲಿದೆ ನೋಡಿ, ತೋರಿಸ್ತೀನಿ. ಇದೇ ನೋಡಿ ಇರ್ಫು ಜಲಪಾತ. ಇರ್ಫು ಅನ್ನುವಂಥ ಪ್ಲೇಸಲ್ಲಿದೆ. ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಸೀತೆ ನೋಡ್ಕೊಂಡು ಇಲ್ಲಿಗೆ ಬಂದಾಗ ಈ ಪ್ಲೇಸಿಗೆ ಬಂದಿದ್ದರು. ಆಗ ಅವರಿಗೆ ಬಾಯಾರಿಕೆ ಆಗಿರುತ್ತೆ. ಆಗ ಲಕ್ಷ್ಮಣ ಈ ಬ್ರಹ್ಮಗಿರಿ ಬೆಟ್ಟಕ್ಕೆ ಬಾಣ ಬಿಡ್ತಾರೆ.
ಆಗ ಉದ್ಭವವಾದಂಥ ಒಂದು ಜಲಪಾತ ಇದು. ಈ ಜಲಪಾತ ಲಕ್ಷ್ಮಣ ತೀರ್ಥ ನದಿಯಾಗಿ ಹರಿಯುತ್ತೆ. ಮುಂದೆ ಹೋಗಿ ರಾಮತೀರ್ಥ ಅನ್ನುವಂಥ ನದಿಯನ್ನು ಸೇರುತ್ತೆ. ಆ ರಾಮತೀರ್ಥ ನದಿ ಮೈಸೂರಿನಲ್ಲಿ ಹೋಗಿ ಕೊನೆಗೆ ಕಾವೇರಿ ನದಿಯನ್ನು ಸೇರುತ್ತೆ. ಬೇಸಿಗೆಲಿ ಬಂದರೆ ಮಾತ್ರ ಈ ಥರ ಅಡ್ವಾಂಟೇಜ್ ಸಿಗುತ್ತೆ. ಆಟ ಆಡ್ಬೋದು ಇಲ್ಲಿ ಬೇಸಿಗೆಲಿ ಬಂದರೆ. ಮಳೆಗಾಲ ಬಂದರೆ ನೀರಿನ ಫೋರ್ಸ್ ತುಂಬ ಇರುತ್ತೆ, ಇಷ್ಟು ಮೇಲ್ಗಡೆ ಬರೋಕ್ಕಾಗಲ್ಲ. ಸೊ ಹೆಂಗಿದೆ ಪ್ಲೇಸ್ ಇದು? ಪ್ಲೇಸ್ ಅಂತೂ ಚೆನ್ನಾಗಿದೆ ಬ್ರೋ, ಆದರೆ ಸ್ವಲ್ಪ ನೀರು ಕಮ್ಮಿ ಇದೆ. ಆದರೆ ಎಂಜಾಯ್ಮೆಂಟ್ ಏನು ಕಮ್ಮಿ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ. ಬ್ಯಾಂಗ್ಳೂರು ಜಾಸ್ತಿ ಇವತ್ತು, ಬ್ಯಾಂಗ್ಳೂರು ಕೇರಳ ನೋಡಿ ಚೆನ್ನಾಗಿ ಆಟ ಆಡ್ಬೋದು ಈ ಪ್ಲೇಸಲ್ಲಿ. ಆಗಲೇ ಸುಮಾರು ಜನ ಇದ್ದರು. ಮತ್ತು ಇವಾಗ ಏನಂದರೆ ಇದು ಹೊಸದಾಗಿ ಏನು ಗೊತ್ತಾ ಸ್ಟಾರ್ಟ್ ಮಾಡಿರೋದು, ಇಲ್ಲಿ ಇದಿದೆಯಲ್ಲ ನಡೆಯೋಕ್ಕೆ, ಅದು ಮಾಡಿರೋದು ನಾನು ನೋಡ್ದಂಗೆ ರೀಸೆಂಟಾಗಿ ಮಾಡಿರೋದು ಅನ್ಸುತ್ತೆ. ನೀರು ಕಮ್ಮಿ ಇದೆ ಅಲ್ಲ, ನೀರು ಕಮ್ಮಿ ಇರೋದ್ರಿಂದ ಇದು ನಡೆಯಕ್ಕೆ ಮಾಡಿರೋದು, ಇಲ್ಲಾಂದರೆ ಮಾಡಲ್ಲ. ಮಳೆ ಬಂದರೆ ತುಂಬಾ ಸಖತ್ತಾಗಿರ್ತದೆ ಈ ಪ್ಲೇಸು. ಅವರ ಮೇಲಿಂದ ನೀರು ತುಂಬ ಸಖತ್ತಾಗಿ ಕಾಣ್ತದೆ ಈ ಪ್ಲೇಸು. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಈ ಥರ ಆಟ ಇಲ್ಲ, ಯಾಕಂದರೆ ನೀರು ಜಾಸ್ತಿ ಇತ್ತು. ಇವಾಗ ನೀರು ಕಮ್ಮಿ ಇದೆ, ಅದಕ್ಕಾಗಿ ಇಲ್ಲಿ ಗಂಟೆ ಬಿಟ್ಟಿದ್ದಾರೆ, ಇಲ್ಲಾಂದರೆ ಬಿಡೋದಿಲ್ಲ. ಸೊ ಬೇಸಿಗೆಲ್ಲ ಎಂಡಲ್ಲಿ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಬಂದರೆ ಒಳ್ಳೆ ಎಂಜಾಯ್ ಮಾಡೋದು, ಒಳ್ಳೆ ಎಂಜಾಯ್ ಮಾಡೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಆ ಮೂಲೆ ಅಂತ ನೋಡಿ, ಅಲ್ಲೆಲ್ಲ ಇದೆಯಲ್ಲ, ಅಲ್ಲಿ ಗಂಟೆಲ್ಲ ಹತ್ತಕ್ಕೆ ಬಿಡಲ್ಲ. ಇವಾಗ ನೀರಿಲ್ಲದ್ರಿಂದ ಮಾತ್ರ ಅಲ್ಲೆಲ್ಲ ಹತ್ತಕ್ಕೆ ಬಿಡ್ತಾರೆ, ಇಲ್ಲ ಇಲ್ಲಿದ್ರಿಲ್ಲ. ಇವನ್ ಈಗ ನಾವು ಇಲ್ಲಿ ಕೂತ್ಕೊಂಡಿದ್ದೀವಲ್ಲ, ಇಲ್ಲಿ ಕೂಡ ಹತ್ತಕ್ಕೆ, ಇಲ್ಲಿ ಕೂಡ ನಾವು ಇಲ್ಲಿ ಕೂತಿರೋ ಪ್ಲೇಸ್ ಕೂಡ ಹತ್ತಕ್ಕೆ ಬಿಡಲ್ಲ. ಇಲ್ಲೆಲ್ಲ ಹತ್ತಕ್ಕೆ ಬಿಡಲ್ಲ, ಅಲ್ಲಿ ಹತ್ತಿವರೆಗೂ. ಮುಂದೆ ಮಳೆ ಬಂದರೆ ಅಂತೂ ಏನು ಬಿಡಲ್ಲ, ದೂರದಿಂದ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಮಳೆ ಬಂದರೆ ಸೌಂಡ್ ಕೂಡ 100 ಮೀಟ್ರ್ ದೂರ ಕೇಳುತ್ತೆ. ನೋಡಿ ಅಂತೂ ಇಂತೂ ನಮ್ಮ ಬೆಂಗಳೂರು ಹುಡುಗರಲ್ಲ, ಬೆಂಗಳೂರು ಹುಡುಗರು ಭಾಳ ಹೇಳಿ ಸುಖ ಇಲ್ಲ ಅವ್ರದ್ದು ಕತೆ. ಅವ್ರಿಗೆ ಫುಲ್ ಸ್ಟ್ರೆಸ್ ಎಲ್ಲ ರಿಲೀಫ್ ಮಾಡೋಕ್ಕೆ ಇರ್ಪು ಫಾಲ್ಸ್ ಒಳಗಡೆ ನುಗ್ಬಿಟ್ಟಿದ್ದಾರೆ. ಆದರೂ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಸಪೋರ್ಟ್ ಮಾಡಿ ಹೀಗೆ. ಬೆಂಗಳೂರು AMC ಕಾಲೇಜ್ ಯಾವ ಏರಿಯಾ? ಬನ್ನೇರುಘಟ್ಟ ಕಲ್ಕೆರೆ. ಬನ್ನೇರುಘಟ್ಟ ಓಡಾಡಿದ್ದೀವಿ, ಬಟ್ ಅಲ್ಲಿ ಎಲ್ಲೂ ಇಲ್ದಿಲ್ಲ. ಅದೇ ಗೊತ್ತಾಗುತ್ತೆ. ಓಕೆ, ಅದು ಬ್ಯಾಂಗ್ಳೂರು ಹುಡುಗರ ಜೊತೆ ಮಾತಾಡೋಕ್ಕೆ ಮಾತು ಕೊಡೋಕ್ಕಾಗಲ್ಲ, ಭಾರಿ ಇಷ್ಟ ಇದ್ದಾರೆ. AMC ಕಾಲೇಜ್ ಒಂದು ಜೈ ಕರ್ನಾಟಕ. ಹುಡುಗರು ಗೋಕರ್ಣ ಹುಡುಗರು ಎಷ್ಟು ತೋರಿಸಿ ಬಂದಿದ್ದಾರೆ. 3 ಜನ ಬಂದ್ರೆ ಗೋಕರ್ಣದಿಂದ ಫ್ಯಾಮಿಲಿ ಬಂದಿದ್ದೀರಾ? ಹೇಗಿದೆ ಕೊಡಗು ಹೇಗಿದೆ? ಕೊಡಗು ಹೇಗಿದೆ? ಚಂದ ಉಂಟಾ? ಚಂದ ಉಂಟಂತೆಲ್ಲ ಮಾತಾಡ್ತೀರಾ? ಯೂಟ್ಯೂಬಲ್ಲಿ ನೋಡ್ತೀರಾ? ಎನ್ರೂಟ್ ಕೆ ಅಂತೇಳಿ ಚಾನಲ್ ಇದೆ, ಎನ್ರೂಟ್ ಕೆ ಅಂತೇಳಿ, ಎನ್ರೂಟ್ ಕೆ ಅಂತ. ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ಆವಾಗ ನನ್ನ ವೀಡಿಯೋಸ್ ಬರ್ತದೆ. ಎನ್ರೂಟ್ ಕೆ ಅಂತ ಸಬ್ಸ್ಕ್ರೈಬ್ ಆಗಿ ನಿಮ್ಮದು ವೀಡಿಯೋಸ್ ಬರ್ತದೆ. ವೆಲ್ಕಮ್. ಬೈ ಬೈ ಬೈ. ಆರಾಮಾಗಿ ಅಲ್ಲಿ ನೀರಿಗೆಲ್ಲ ಇಳಿಬೇಡಿ. ಅಂತೂ ಇಂತೂ ಫೈನಲ್ ಆಗಿ ಇರ್ಪು ಜಲಪಾತ ಮುಗಿಸಿದ್ವಿ ಇವಾಗ. ಗೌತಮ್ ಬ್ರೋ ಹೇಗಿದೆ ಪ್ಲೇಸ್? ಇರ್ಪು ಚೆನ್ನಾಗಿದೆ ಬ್ರೋ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನೀರಿಗೆ ಸರಿ ಇಳಿಯೋಕ್ಕಾಗಿಲ್ಲ, ಬೇಕಂದ್ರೆ ಬೇರೆ ಬಟ್ಟೆ ತಂದಿಲ್ಲ, ಅದಕ್ಕಾಗಿ ಇಳಿಯೋಕ್ಕಾಗಿಲ್ಲ, ಇಲ್ಲಾಂದರೆ ಇಳಿಬೋದಿತ್ತು. ಓಕೆ ಫ್ರೆಂಡ್ಸ್, ಬಾಯ್ ಟಾಟಾ ಬಾಯ್.